ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದೆ. ನಾನು ಸಹ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಶಶಾಂಕ್ ಮಾತಾಡ್ತಾ ಇದ್ದು. ಇವತ್ತಿನ ಬಗ್ಗೆ ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಎಲ್ಲರೂ ಯಾಕಂತಾರೆ ಅಂದರೆ ಅದ್ರ ಬಗ್ಗೆ ನಾನು ಒಂದು ಮೋಟಿವೇಶನ್ ವಿಡಿಯೋ ಮಾಡ್ತಾ ಇದ್ದೀನಿ, ನಿಮ್ಗೆ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು. ಟೈಮ್ ಎಲ್ಲರಿಗೂ ಇಂಪಾರ್ಟೆಂಟ್, ಎಲ್ಲರಿಗೂ ಗೊತ್ತಿರೋದು, ಸ್ವಲ್ಪ ಜನಕ್ಕೆ ಗೊತ್ತಿದೆ, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ. ಬಟ್ ಅಂದರೆ ಟೈಮ್ ತುಂಬ ನಮ್ಮ ಲೈಫಲ್ಲಿ ಆಗಿರ್ತಕ್ಕಂಥ ಒಂದು ಟೈಮು, ಒಂದು ಮಿನಿ ಸೆಕೆಂಡ್ ಸಹ ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಟೈಮನ್ನು ನಾವು ಕೊಂಡ್ಕೊಳೋದಕ್ಕಾಗಲ್ಲ. ಇನ್ನು ಏನು ಅನ್ಕೊಂತಾರೆ, ಏನು ಬೇಕಂತ ತೊಗೊಂಡ್ಬಿಡ್ಬೋದು, ಮಾಡ್ಬೋದು ಅಂತಂದರೆ. ಬಟ್ ದುಡ್ಡಿಂದ ಎಲ್ಲನೂ ಆಗಲ್ಲ. ದುಡ್ಡಿಂದ ಟೈಮನ್ನು ತೊಗೊಳಕ್ಕಾಗಲ್ಲ ಯಾವತ್ತೇ ಆಗಲಿ. ಅದನ್ನು ನಾವು ತಿಳ್ಕೊಬೇಕು. ಒಂದೊಂದು ಮಿಲಿ ಸೆಕೆಂಡ್ ಸಹ ಹೋಗಿರೋದು ಹಿಂದೆ ಟೈಮ್ನ ನಾವು ಎಷ್ಟೇ ಕೋಟಿ ಕೊಟ್ಟರೂ ಸಹ ನಮಗೆ ಆ ಒಂದು ಟೈಮ್, ಆ ಒಂದು ಕ್ಷಣ, ಆ ಒಂದು ನಿಮಿಷ ಬರೋದೇ ಇಲ್ಲ, ಸಾಧ್ಯನೇ ಇಲ್ಲ. ಅದೇ ರೀತಿಯಲ್ಲಿ ಆ ಒಂದು ಟೈಮ್ನ ನಾವು ಯಾವ ಥರ ನಾವು ಮಾಡ್ಕೊಂಡು ಹೋಗ್ಬೇಕು ಅನ್ನೋದು, ಮತ್ತು ಅದನ್ನು ಯಾವ ಥರ ಉಳಿಸ್ಕೊಂಡು ಹೋಗ್ಬೇಕು, ಟೈಮನ್ನು ಯಾವ ಥರ ಅದನ್ನು ವೇಸ್ಟ್ ಮಾಡದಿರೋ ಹೋಗಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಒಂದು ಮೋಟಿವೇಶನ್ ವಿಡಿಯೋವಾಗಿ ನಾನು ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಏನು ಹೇಳ್ಬೇಕಂದ್ರೆ, ಈ ಎಲ್ಲರಿಗೂ ನಮ್ಮ ಮೈಂಡಲ್ಲಿ ಏನು ಬರುತ್ತೆ ನೋಡಿ, ಅವರೆಲ್ಲ ಕೋಟ್ಯಾಧೀಶರು ಮಿಲಿಯನ್ಸ್ ಆಗಿದ್ದಾರೆ ಅಂತಂದರೆ ಅವರು ಪ್ರತಿ ಕ್ಷಣ, ಪ್ರತಿ ದಿನಾನೂ, ಪ್ರತಿ ಮಿನಿಟ್ಸ್ ಇಂಪಾರ್ಟೆಂಟ್ ಅಂತ ನಮಗೆ ಎಲ್ಲರಿಗೂ ಗೊತ್ತಿರೋದೇನೆ. ಟೈಮ್ ನಮ್ಗೆ ಎಷ್ಟು ಮುಖ್ಯ ಅಂದರೆ ಒಂದೊಂದು ಸೆಕೆಂಡ್, ಮಿಲಿ ಸೆಕೆಂಡ್ ಸಹ ನಮ್ಮ ಜೀವನದಲ್ಲಿ ನಮಗೆ ಒಂದು ಏನಂತಾರೆ ಅಳವಡಿಸ್ಕೊಳ್ಬೇಕು. ಪ್ಲಸ್ ಅದ್ರ ಜೊತೆಗೆ ಅದರಿಂದ ನಮ್ಮ ಅದೃಷ್ಟನೂ ಚೇಂಜ್ ಆಗ್ಬೋದು. ಆ ಚೇಂಜ್ ಆಗಬೇಕಂದ್ರೆ ನಮ್ಮ ಎಫರ್ಟ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಿಂದ ನಮ್ಮ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇವಾಗ ಎಲ್ಲರೂ ಬಿಲಿಯನರ್ಸ್ ಆಗಿಬಿಟ್ಟಿದ್ದಾರೆ, ಅವ್ರಿಗೆಲ್ಲರೂ ಚೆನ್ನಾಗಿ ದುಡ್ಡಿರೋರು ಅಂತಂದರೆ. ಇವಾಗ ಒಂದು ಎಕ್ಸಾಂಪಲ್ಗೆ ಹೇಳ್ಬೇಕಂದ್ರೆ, ಎಲೆನ್ ಮಾಸ್ಕ್ ಇವರು ಬಂದ್ಬಿಟ್ಟು 365 ಡೇಸ್ನು ಸಹ ಅವರು ದುಡಿತಾರೆ ಅವ್ರ ಕೆಲಸಕ್ಕೆ. ಅದೇ ರೀತಿಯಲ್ಲಿ ಒಂದು ನಿಮಿಷ ಸಹ ಅವ್ರು ವೇಸ್ಟ್ ಮಾಡಲ್ಲ. ಅದೇ ರೀತಿಯಲ್ಲಿ ಒಂದು ಎಕ್ಸಾಂಪಲ್ಗೆ ನಾನು ಹೇಳಿದ್ದು, ಆ ಥರ ನಾವೂ ಸಹ ಒಂದು ಟೈಮನ್ನು ವೇಸ್ಟ್ ಮಾಡ್ದಿರ ನಾವು ಒಂದು ಯಾವುದೇ ಒಂದು ಟೈಮಲ್ಲಾಗಲಿ ಏನೋ ಒಂದು ಕಲಿತಾ ಇರೋದು, ಏನೋ ಒಂದು ಮಾಡ್ತಾ ಇರೋದು, ಅಲ್ಲಿ ಕೆಲಸ ಆಗಲಿ, ಪ್ರತಿಯೊಂದೂ ನಾವು ಕಲಿತಾರೆ. ದೇವರಂಥವ್ರೇ ಪ್ರತಿ ಕ್ಷಣದಲ್ಲಿ ಕಲಿತಾ ಇರ್ತಾರಂತೆ. ನಮ್ಮಿಂದನೂ ಆಗಿರ್ಬೋದು, ನಾವು ದೇವರಿಂದ ಜಾಸ್ತಿ ಕಲಿತೀವಿ, ಬಟ್ ನಮ್ಮಿಂದನೂ ಸಾಸಿವೆ ಕಾಳಷ್ಟು ಸಹ ದೇವರು ಕಲಿತಾ ಇರ್ತಾರಂತೆ. ಅದರಿಂದ ನಾವು ಟೈಮನ್ನು ವೇಸ್ಟ್ ಮಾಡಬಾರ್ದು. ಅದೇ ರೀತಿಯಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇರುವೆ ಬಂದ್ಬಿಟ್ಟು ಅದ್ರಿಗೆ ಆಹಾರ ಬೇಕು. ಅದಕ್ಕೆ ಆಹಾರ ಬೇಕಂದರೆ ಮಳೆಗಾಲದಲ್ಲಿ ತುಂಬ ಕಷ್ಟ ಆಗುತ್ತೆ. ಏನೇ ಮಳೆ ಬಂದು ಅದ್ರ ಗೂಡು ಎಲ್ಲ ಹಾಳಾಗೋಗುತ್ತೆ, ಎಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೆ ಏನು ಮಾಡ್ತದೆ ಅಂತಂದರೆ, ಅದಕ್ಕೆ ಮಳೆಗಾಲದಲ್ಲಿ ಆಹಾರ ಬೇಕಾರಂದ್ಬಿಟ್ಟು ಬೇಸಿಗೆ ಕಾಲದಲ್ಲಿ ಏನು ಮಾಡುತ್ತೆ, ಆ ಒಂದು ಬೇಕಾಗಿರೋ ಆಹಾರನೆಲ್ಲ ಶೇಖರಣೆ ಮಾಡಿ ಒಂದು ಕಡೆ ಇಟ್ಕೊತದೆ ಇರುವೆ. ಎಷ್ಟು ಬುದ್ಧಿವಂತಿಕೆ ಅಲ್ಲ ಇರುವೆ ಬಂದ್ಬಿಟ್ಟು. ಆ ಒಂದು ಎಲ್ಲ ಶೇಖರಣೆ ಮಾಡಿ ಇಟ್ಕೊಂಡು, ಅಂದರೆ ಒಂದು ಕಡೆ ಸಂಗ್ರಹ ಮಾಡಿ ಇಟ್ಕೊಂಡಿಟ್ಟಿರ್ತಾರೆ. ಅಂದರೆ ಆ ಒಂದು ಇರುವೆಗೂ ಗೊತ್ತು ನಾನು ಯಾವ ಥರ ಮಾಡಬೇಕು, ಟೈಮ್ ವೇಸ್ಟ್ ಮಾಡಬಾರ್ದು, ನಂದು ಮತ್ತೆ ಮುಂದೆ ಹೆಂಗೆ ಫ್ಯೂಚರ್. ಅಂದರೆ ಅದಕ್ಕೆ ನಾವೇ ಆಗಿರ್ಬೋದು, ಆಹಾರ ಬೇಕಂತಂದರೆ ಇವಾಗ ಅದೇ ಅಷ್ಟು ಕೆಲಸ ಮಾಡಿ ಅಂದರೆ ಟೈಮ್ ವೇಸ್ಟ್ ಮಾಡ್ತಾಯಿಲ್ಲ. ಅದು ಮಳೆಗಾಲದಲ್ಲಿ ಆಗಿರ್ಬೋದು, ಬೇಸಿಗೆಗಾಲದಲ್ಲಿ ಅಂತನೂ ಅಲ್ಲ. ಬಟ್ ಅದು ಬುದ್ಧಿ ನೋಡಿ, ಅದನ್ನ ನೋಡಿ ಅದು ಟೈಮ್ ವೇಸ್ಟ್ ಮಾಡಿದ್ರೆ ಅದು ಬೇಕಾಗಿದ್ದನ್ನೆಲ್ಲನೂ ಮಾಡ್ಕೊಂಡು. ಅದೇ ರೀತಿಯಲ್ಲಿ ಸಹ ನಾವು ಸಹ ನಮಗೆ ಒಂದು ಟೈಮು ಅನ್ನೋದನ್ನು ವೇಸ್ಟ್ ಮಾಡ್ದಿರ ನಾವು ಮುಂದೆ ಇವತ್ತಿಂದ ಅನ್ನೋದಲ್ಲ, ನಾಳೆದು ಮತ್ತು ಇನ್ನು ಪ್ರತಿ ಕ್ಷಣದ್ದು ನಾವು ಯೋಚನೆ ಮಾಡಿಕೊಂಡು ಅಂದರೆ ಒಳ್ಳೆಯದಾಗಿ, ಮತ್ತು ನಾವು ಏನು ಮಾಡಬೇಕು, ಮತ್ತು ಮಾಡೋದಕ್ಕಿಂತ ಮಾಡಿ ತೋರಿಸ್ಬೇಕು. ಮಾಡಬೇಕು ಅನ್ನೋದು ಸೆಕೆಂಡ್ರಿ. ಆ ಮೈಂಡಲ್ಲಿ ಇಟ್ಕೊಂಡು ಅದು ಸೆಕೆಂಡ್ರಿ ಆಗೋಗ್ಬಿಡುತ್ತೆ. ಬಟ್ ಮಾಡಿ ತೋರಿಸ್ತಾ ಇರೋ ಅಂದರೆ ಒಬ್ಬರು ಮುಂದೆ ನಾವು ಆ ಒಂದು ಕೆಲಸನ ಮಾಡೋಣ ಬಿಡು ಅನ್ನೋದಕ್ಕಿಂತ ಮಾಡಿ ತೋರಿಸೋದು ಅದು ಇಂಪಾರ್ಟೆಂಟ್. ಅದೇ ರೀತಿಯಲ್ಲೇ ಈ ಒಂದು ಟೈಮ್ ಅಂತ ಬಂದಾಗ ನಾವು ಪ್ರತಿಯೊಂದು ಕ್ಷಣ ನಿಮಿಷದಲ್ಲಿಯೂ ಸಹ ನಾವು ವೇಸ್ಟ್ ಮಾಡಬಾರ್ದು. ನಮ್ಮ ಜೀವನದಲ್ಲಿ ಅದು ಇವಾಗಿರೋ ಜನ್ರೇಷನಲ್ಲಿ ಯಾರು 100 ಇಯರ್ಸ್ ಯಾರು ಬದುಕೋದಿಲ್ಲ. ಅದರಿಂದ ನಾವು ಬದುಕೋದೇ ತುಂಬ 50% ಎಲ್ಲರ ಥರನೇ ಕಷ್ಟ ಇದೆ. ಬಟ್ ಅದರಿಂದ ನಾವು ಟೈಮ್ ವೇಸ್ಟ್ ಮಾಡಿದರೆ ಪ್ರತಿ ಕ್ಷಣ, ಪ್ರತಿ ದಿನನೂ ನಾವು ವೇಸ್ಟ್ ಮಾಡಿ ಏನೋ ಒಂದು ಯೂಸ್ಫುಲ್ ಆಗಬೇಕು ಅನ್ನೋದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು, ನಾವು ಪ್ರತಿಯೊಂದು ಮೈಂಡಲ್ಲಿ ಯಾವಾಗ ರೀಕಾಲ್ ಮಾಡ್ಕೊತಾ ಇರ್ತೀವೋ ಆವಾಗ ನಾವು ಟೈಮ್ ವೇಸ್ಟ್ ಮಾಡಲ್ಲ. ಈ ಒಂದು ಇನ್ಫಾರ್ಮೇಷನ್ ನಾನು ನಿಮ್ಗೆ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು ನಾನು ಈ ಒಂದು ಮೋಟಿವೇಶನ್ ವಿಡಿಯೋ ನಿಮ್ಗೆ ಮಾಡಿ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇದೇ ರೀತಿ ಹೆಚ್ಚಿನ ನಿಮ್ಗೆ ಏನಾರ ಒಂದು ಕಂಟೆಂಟ್ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಒಂದು ಸಪೋರ್ಟ್ ಮಾಡೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ, ಸಿ ಯು, ಬಾಯ್.